ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಸ್ವಯಂ ಕಲಿಕೆಗೆ. ನಾನು ಇವತ್ತು ನಿಮಗೆ ಬದನೆಕಾಯಲ್ಲಿ ಒಂದು ವೆರೈಟಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಬಾಯಿಗೆ ಏನಾದರೂ ತಿನ್ನಬೇಕು ರುಚಿಯಾಗಿ ಅಂದಾಗ ದಿಢೀರಂತ ನೀವು ಈ ರೆಸಿಪಿ ಮಾಡಿಕೊಂಡು ಚಪಾತಿಗೆ, ಮುದ್ದೆಗೆ, ರೈಸ್ಗೆ ಆರಾಮಾಗಿ ತಿನ್ಬೋದು ಸ್ನೇಹಿತರೆ. ತಡ ಮಾಡೋದು ಬೇಡ. ಈ ಒಂದು ಬದನೆಕಾಯಿ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಮೊದಲಿಗೆ ಒಂದು ಬಾಣಲಿ ತೊಗೊಂಬಿಟ್ಟು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ 8ರಿಂದ 10 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈ ರೀತಿ ಹುರ್ಕೋತಾ ಇದ್ದೀನಿ ನಾನು ಎಣ್ಣೆಯಲ್ಲೇ. ಈ ರೀತಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಎಣ್ಣೆಯಲ್ಲೇ ಈ ರೀತಿ ಬಾಡಿಸ್ಕೋಬೇಕಾಗುತ್ತೆ. ಈ ರೀತಿ ಬಾಡಿಸೋದ್ರಿಂದ ಗೊಜ್ಜು ಆಗಲಿ ಯಾವುದೇ ಒಂದು ರೆಸಿಪಿ ಆಗಲಿ ತುಂಬ ರುಚಿ ಇರುತ್ತೆ. ಸೊ ಅದೇ ಕಾರಣಕ್ಕೆ ಎಣ್ಣೆಯಲ್ಲೆಲ್ಲ ಮಸಾಲೆಗಳನ್ನು ಬಾಡಿಸೋ ಉದ್ದೇಶ. ಸೊ ಇವಾಗ ನಾನು ಮೀಡಿಯಮ್ ಸೈಜ್ ಟೊಮೊಟೊ 4 ಟೊಮೊಟೊ, ಇದು ಹುಳಿ ಇರೋ ಟೊಮೊಟೊ 4 ಟೊಮೊಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಸಹ ಈ ರೀತಿ ಎಣ್ಣೆಗೆ ಹಾಕಿ ಸ್ವಲ್ಪ ಒಂದು 5ರಿಂದ 6 ನಿಮಿಷ ಕೈ ಆಡಿಸ್ಕೊಂಡು ಟೊಮೊಟೊ ಮೆಲ್ಟ್ ಆಗೋವರೆಗೂ ಈ ರೀತಿ ಕೈ ಆಡಿಸ್ತಾ ಇರಬೇಕು ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಕಾಳು ಸ್ವಲ್ಪ ಹಾಕಿದ್ದೀನಿ. ಈ ರೀತಿ ನೋಡ್ತಾ ಸ್ಟವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು 2 ನಿಮಿಷಕ್ಕೂ ಒಮ್ಮೆ ಚೆಕ್ ಮಾಡಿಕೊಂಡು ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಫೈನಲಿ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಅದನ್ನು ಸಹ ಫ್ರೈ ಮಾಡಿಕೊಂಡು ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ತಗೋತಾ ಇದ್ದೀನಿ. ಅದಾದಮೇಲೆ ಅದೇ ಬಾಣಲಿಗೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿನ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಬೆಳ್ಳುಳ್ಳಿ, ಒಂದು 5ರಿಂದ 6 ಎಸಲಷ್ಟು ಬೆಳ್ಳುಳ್ಳಿ ಈ ರೀತಿ ಚೆಚ್ಬಿಟ್ಟು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ರುಚಿನೂ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟು ಈ ರೀತಿ ಒಗ್ಗರಣೆ ಕೊಟ್ಟಿದ್ದಾದಮೇಲೆ ಕರಿಬೇವು ಸೊಪ್ಪನ್ನು ಸ್ವಲ್ಪ ಹಾಕಿ, ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ತಗೊಳ್ಳಿ. ನೋಡಿ, ಅದಾದಮೇಲೆ ನಾನಿಲ್ಲಿ ಬದನೆಕಾಯಿ ಕಟ್ ಮಾಡಿಕೊಂಡು ಉಪ್ಪು ನೀರಿಗೆ ಹಾಕಿದ್ದೆ, ಅದನ್ನು ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೀವು ಯಾವ ಒಂದು ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ಬದನೆಕಾಯಿನ. ನಿಮ್ಮ ಕನ್ವೀನಿಯೆಂಟ್ಗೆ ಹೇಗಿರುತ್ತೋ ಆಗ ಕಟ್ ಮಾಡ್ಕೊಳ್ಳಿ. ಉದ್ದಕ್ಕೆ ಕಟ್ ಮಾಡ್ಕೊಬೋದು, ಅಡ್ಡ ಕಟ್ ಮಾಡ್ಕೊಬೋದು, ಹೇಗಾದರೂ ಕಟ್ ಮಾಡ್ಕೊಬೋದು. ಸೊ ಇವಾಗ ಬೇಗ ಬೇಯಲಿ ಅಂತಂದ್ಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 2 ನಿಮಿಷದಿಂದ 3 ನಿಮಿಷ ಕಾಲ ನಾನು ಕ್ಯಾಪನ್ನು ಮುಚ್ಚಿ ಇದನ್ನು ಮಧ್ಯಮ ಉರಿಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಸಹ ನಾವು ಸೆಂಟ್ರಲ್ಲಿ ಆವಾಗ ಒಂದೊಂದು ನಿಮಿಷಕ್ಕೂ ಈ ರೀತಿ ಕ್ಯಾಪನ್ನು ತೆಗೆದುಬಿಟ್ಟು ಈ ರೀತಿ ಫ್ರೈ ಆಗಿದೆ ಇಲ್ಲ ಅಂತಂದ್ಬಿಟ್ಟು ಈ ರೀತಿ ಕೈ ಆಡಿಸ್ತಾ ಇರಬೇಕಾಗುತ್ತೆ. ನಾನು ಇದನ್ನು ಜಸ್ಟ್ 3 ನಿಮಿಷ ಕಾಲ ಇದನ್ನು ಬದನೆಕಾಯಿನ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಣ್ಣೆಯಲ್ಲೇ ಫ್ರೈ ಆಗಬೇಕು, ಆವಾಗ ನಮಗೆ ಗೊಜ್ಜು ಅನ್ನೋದು ತುಂಬ ರುಚಿಯಾಗಿರುತ್ತೆ. ನೋಡಿ, ಸ್ವಲ್ಪ ಒಂದು 75% ಅಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿ ಮತ್ತೆ ಇನ್ನೊಮ್ಮೆ ಕ್ಯಾಪನ್ನು ಮುಚ್ತೀನಿ. ಕಂಪ್ಲೀಟ್ ಬೆಂದ ಮೇಲೆ ನಾವು ಮಿಕ್ಕಿದ ಪ್ರೋಸೆಸ್ ಮಾಡೋಣ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ನೋಡ್ತಾ ಇರಬೇಕು ನೀವು. ಇನ್ನೊಂದು 2 ನಿಮಿಷ ಬೇಯಲಿ. ಸೊ ಅಷ್ಟೊತ್ತಿಗೆ ನಾವು ಮಿಕ್ಸಿಗೆ ಹಾಕ್ಕೊಂಬರೋಣ ಬನ್ನಿ. ನೋಡಿ, ನಾನು ಮಿಕ್ಸಿಗೆ ಹಾಕಿದ್ದೀನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿದ್ರಲ್ಲ ಎಣ್ಣೆಯಲ್ಲಿ, ಅದನ್ನು ಮಿಕ್ಸಿಗೆ ಹಾಕಿ ಜಸ್ಟ್ ಒಂದು 2 ರೌಂಡ್ ತಿರುಗಿಸಿದ್ದೀನಿ. ತುಂಬ ನುಣ್ಣಗೂ ಪೇಸ್ಟ್ ಮಾಡೋಕ್ಕೋಗಿಲ್ಲ, ಜಸ್ಟ್ 2 ರೌಂಡ್ ತಿರುಗಿಸಿ ಇವಾಗ ಅದನ್ನು ಬದನೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ನೀರು ಬೇಕಂದರೆ ನೀವು ಜಾಸ್ತಿ ನೀರು ಹಾಕ್ಕೋಬೋದು. ಸೊ ಉಪ್ಪು ಖಾರಕ್ಕೆ ಅನುಗುಣವಾಗಿ ನೀರನ್ನು ಹಾಕ್ಕೋಬೇಕಾಗುತ್ತೆ. ಆವಾಗಲೇ ನಾವು ಏನೇ ರೆಸಿಪಿ ಮಾಡಿದ್ರೂ ರುಚಿ ಅನ್ನೋದಿರುತ್ತೆ. ಇಲ್ಲಾಂದರೆ ಉಪ್ಪು ಖಾರ ಡಿಫ್ರೆನ್ಸ್ ಬಂದು ನೀರು ಜಾಸ್ತಿ ಆದಾಗ ಸಪ್ಪೆ ಇರುತ್ತೆ. ಸೊ ನಿಮಗೆ ಉಪ್ಪು ಖಾರಕ್ಕೆ ಅನುಗುಣಕ್ಕೆ ತಕ್ಕಂಗೆ ನೀರನ್ನು ಹಾಕ್ಕೋಬೇಕು. ನೆಕ್ಸ್ಟ್ ಒಮ್ಮೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ರುಚಿ ಎಲ್ಲ ನೋಡ್ಕೊಳ್ಳಿ ಒಮ್ಮೆ. ನನಗೆ ಉಪ್ಪು ಕಡಿಮೆ ಅನ್ನಿಸ್ತು, ಸೊ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದೇ ರೀತಿ ಇಂಗು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಮಧ್ಯಮ ಉರಿಯಲ್ಲೇ ಒಂದು 3-4 ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಗೊಜ್ಜು ನನಗೆ ತುಂಬ ಚೆನ್ನಾಗಿ ಬಂದಿದೆ. ಗೊಜ್ಜು ರೆಡಿಯಾಗಿದೆ, ಬದನೆಕಾಯಿ ಗೊಜ್ಜು. ನಮಗೆ ಏನಾದರೂ ಜ್ವರ ಬಂದು ಮನೆಗೆ ಏನಾದರೂ ತಿನ್ನಬೇಕನ್ನಿಸ್ದಾಗ ಇದು ತುಂಬ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ಇದು ಸ್ನೇಹಿತರೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.